My dear secondary PUC students, you know that the question paper pattern has been changed. Accordingly, I am going to enlighten you about some of the grammar related questions as well as communication skill topics. 2024ರಿಂದ ದ್ವಿತೀಯ PUC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಬದಲಾವಣೆ ಆಗಿದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದ ನಂತರ ಬರ್ತಕ್ಕಂಥ ಪ್ರಶ್ನೆ 11ನೇ ಪ್ರಶ್ನೆ. ವಾಟ್ ಇಸ್ ಇಟ್? Fill in the blanks with the passive form of the verb given in the brackets. ಫಸ್ಟ್ PUC ನಲ್ಲಿ fill in the blanks with appropriate form of the verb given in brackets ಅಂತ ಪ್ರಶ್ನೆ ಇದೆ. ಆದರೆ ಅಲ್ಲಿ ಆಕ್ಟಿವ್ ವಾಯ್ಸ್ಗಳು ಬರ್ತವೆ. ಆದರೆ ಇಲ್ಲಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನ ಕೊಡ್ತಾರೆ. ಆದ್ದರಿಂದ ಆ ಪ್ರಶ್ನೆಗೆ ಉತ್ತರ ನೀಡುವುದರ ಬದಲು ಬೇರೆ ಥರದ ಉತ್ತರವನ್ನು ಈ ಪ್ರಶ್ನೆಗೆ ಕೊಡಬೇಕಾಗಿದೆ. ರೈಟ್? ಡೋಂಟ್ ಬಿ ಕನ್ಫ್ಯೂಸ್ಡ್. ಇಲ್ಲಿ ಫಾರ್ ಸೆಕೆಂಡರಿ PUC ಸ್ಟೂಡೆಂಟ್ಸ್ ಓನ್ಲಿ passive voice sentences will be given. ಇದನ್ನು ಉತ್ತರ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಂಚೆಗೆ ನಾವು ವಿ ಶುಡ್ ನೋ ದ ಮೀನಿಂಗ್ ಆಫ್ ವರ್ಬ್ ಅಂಡ್ ದಿ ಫಾರ್ಮ್ಸ್ ಆಫ್ ವರ್ಬ್. ಕ್ರಿಯಾಪದ ಅಂದ್ರೇನು, ಕ್ರಿಯಾಪದದಲ್ಲಿ ಅದರ ವಿಧಗಳನ್ನು, ರೂಪಗಳನ್ನು, ಫಾರ್ಮ್ಸ್, ಅದನ್ನು ನಾವು ತಿಳ್ಕೋಬೇಕಾಗಿದೆ. ಈಗ ಗಮನದಲ್ಲಿಟ್ಕೊಳ್ಳಿ ಸೆಕೆಂಡರಿ PUC ವಿದ್ಯಾರ್ಥಿಗಳೇ, 11ನೇ ಪ್ರಶ್ನೆಗೆ ಉತ್ತರ ನೀಡಬೇಕಾದ್ರೆ ನಾವು ಭಾಳ ಎಚ್ಚರದಿಂದ ಇರಬೇಕು. ಇಲ್ಲಿ ಪ್ಯಾಸಿವ್ ವಾಯ್ಸ್ ಫಾರಮನ್ನು ಹಾಕಬೇಕು. ಗಾಟ್ ಇಟ್? ಸೊ ಇನ್ ಸಿಂಪಲ್ ವರ್ಡ್ಸ್, ವಾಟ್ಸ್ ವರ್ಬ್? Verb shows the action of the subject. What is subject? Subject is the doer or about whom we are speaking. ಯಾರು ಕ್ರಿಯೆಯನ್ನು ಮಾಡ್ತಾ ಇದ್ದಾರೋ ಅಥವಾ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೇವೆಯೋ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಮೇ ಬಿ ನೌನ್ ಆರ್ ಪ್ರೊನೌನ್. ಈ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದದಲ್ಲಿ ಇನ್ ಸಿಂಪಲ್ ಟರ್ಮ್ಸ್ ವಿ ಕ್ಯಾನ್ ಡಿಫರೆನ್ಶಿಯೇಟ್ ಬಿಟ್ವೀನ್ ದ ಮೇನ್ ವರ್ಬ್ಸ್ ಅಂಡ್ ಹೆಲ್ಪಿಂಗ್ ವರ್ಬ್ಸ್. ಮೇನ್ ವರ್ಬ್ ಕಮ್, ಗೋ, ಡ್ರಿಂಕ್, ಈಟ್, ಪಾಸ್, ಡೈ, ಟೀಚ್, ಲಿಸನ್, ಇವೆಲ್ಲ ಮುಖ್ಯ ಕ್ರಿಯಾಪದಗಳು ಅಂತ ಕರಿತೀವಿ. ಈಸ್, ಆಮ್, ಆರ್, ವರ್, ವಾಸ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಿಡ್, ಡಸ್, ವಿಲ್, ವುಡ್, ಶಲ್, ಶುಡ್, ಮೇ, ಮೈಟ್, ಕ್ಯಾನ್, ಕೋಡ್, ಮಸ್ಟ್, ಇವುಗಳನ್ನು ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ. ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಆಮೇಲೆ ಅನಂತರ ಯೋಚನೆ ಮಾಡೋಣ. ಈಗ ಮೇನ್ ವರ್ಬ್ಸ್ಗಳೇ. So we come across 3 types of forms. Say for example, go annantaddu. So go, that is we call it V1, verb 1, that is in present tense form. Go. Went, this is V2. Went. Then gone, and this is called V3. For our understanding, now let's
know about three forms of verb. Verb 1, verb 2, verb 3. Verb 1, that will be in present tense form. Go, drink, eat, die, dance, speak, tell, say, come. ಇವುಗಳನ್ನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇರ್ತವೆ. ಇದನ್ನು ಪಾಸ್ಟ್ ಟೆನ್ಸ್ ಮಾಡಿದ್ರೆ ವೆಂಟ್, ಟಾಟ್, ಕಾಟ್, ಬಾಟ್, ಕಿಲ್ಡ್, ಡೈಡ್, ಸ್ಪೋಕ್, ಡ್ರ್ಯಾಂಕ್, ಸ್ಯಾಂಗ್, ಇವುಗಳನ್ನು ನಾವು V2 ಅಂತ ಕರಿತೀವಿ. ಭೂತಕಾಲದ ಕ್ರಿಯಾಪದವನ್ನು V2 ಅಂತ ಕರಿತೀವಿ. ವರ್ತಮಾನ ಕಾಲದ ಕ್ರಿಯಾಪದಗಳನ್ನು V1 ಅಂತ ಕರಿತೀವಿ. ಅದಾದಮೇಲೆ V3 ಅಂದರೆ ಪ್ಯಾಸಿವ್ ವಾಯ್ಸ್ ಫಾರಮ್ ಅಲ್ಲಿ ಇರ್ತದೆ. ನೋಡಿ, ಮೂರನೇದು ಗೋ, ವೆಂಟ್, ಗಾನ್, ರೈಟ್, ರೋಟ್, ರಿಟನ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಕಮ್, ಕೇಮ್, ಕಮ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಕ್ಯಾಚ್, ಕಾಟ್, caught, tell, told, told, write, wrote, written. ಈ ರೀತಿ ಆ ಮೂರನೇದು ಇದೆಯಲ್ಲ, ಅದನ್ನು ನಾವು PP ಅಂತ ಕರಿತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಅದನ್ನು ನಾವು V3 ಅಂತ ಕರಿತೀವಿ. ಬಹುಶಃ ನಿಮಗಿದು ಅರ್ಥವಾಗಿದೆ. V1, V2, V3. V1 ಪ್ರೆಸೆಂಟ್ ಟೆನ್ಸ್, V2 ಪಾಸ್ಟ್ ಟೆನ್ಸ್, V3 ಪಾಸ್ಟ್ ಪಾರ್ಟಿಸಿಪಲ್. ಗೊತ್ತಾಯ್ತಲ್ಲ? ಈಗ ನೀವು ಇನ್ನೊಂದು ಮುಖ್ಯವಾದಂಥ ವಿಚಾರ ತಿಳ್ಕೋಬೇಕಾಗಿರೋದು, ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದ ಯಾವ ಫಾರ್ಮಲ್ಲಿ ಇರ್ತದೆ. ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ V1, ಪ್ರೆಸೆಂಟ್ ಟೆನ್ಸಲ್ಲೇ ಇರ್ತದೆ. ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಟು ಆನ್ಸರ್ ದಿಸ್ ಕ್ವಶನ್, ವಾಟ್ ಇಸ್ ದ ಕ್ವಶನ್? Fill in the blanks with the passive form of the verb given in the brackets. ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತದೆ. ಅದನ್ನು ಪ್ಯಾಸಿವ್ ಫಾರ್ಮಲ್ಲಿ ಹಾಕ್ರಿ ಅಂತ. ಅದಕ್ಕೆ ನೀವು ಎರಡು ಮುಖ್ಯವಾದಂಥ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಯು ಶುಡ್ ಕೀಪ್ ಟೂ ಥಿಂಗ್ಸ್ ಇನ್ ಯುವರ್ ಮೈಂಡ್. ಒನ್, the verb that is given in the bracket should be changed into past participle. V3. You convert that V1 verb into V3. Past participle ಆಗಿ ಬದಲಾಯಿಸಿ. ಅದಕ್ಕೆ ಮುಂಚೆಯಾಗಿ, ಬಿಫೋರ್ ದಟ್, you should use helping verbs. ಹೆಲ್ಪಿಂಗ್ ವರ್ಬ್ ಬದಲು ಇರಲೇಬೇಕು. ಈಗ ಟೆಲ್ ಇದ್ರೆ ಟೋಲ್ಡ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. ಗೋ ಇದ್ರೆ ಗಾನ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. ದಟ್ ಶುಡ್ ಬಿ ಪ್ರಿಸೀಡೆಡ್ ಬೈ ಸಮ್ ಹೆಲ್ಪಿಂಗ್ ವರ್ಬ್ಸ್. ಸಾಮಾನ್ಯವಾಗಿ ನಾವು ಬ್ಲೈಂಡ್ ಮೆಥಡ್ ಹೇಳ್ಕೊಡ್ತಿದ್ದೋ ನಮ್ಮ ವಿದ್ಯಾರ್ಥಿಗಳಿಗೆ. ಏನಂತಂದರೆ, ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ PP ಮಾಡಿಬಿಡಿ, ಅದರ ಮುಂಚೆಯಾಗಿ ವಾಸ್ ಹಾಕಿ ಅಥವಾ ವರ್ ಹಾಕಿ, ಆ ಆಬ್ಜೆಕ್ಟು ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕಿ, ಪ್ಲೂರಲ್ ಇದ್ದರೆ ವರ್ ಹಾಕ್ಬಿಡಿ ಅಂತ ಹೇಳ್ಕೊಟ್ಬಿಡ್ತಿದ್ದೋ. ಆದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಪ್ರೆಸೆಂಟ್ ಟೆನ್ಸ್ ವರ್ಬ್ನು ಕೊಡಬಹುದು, ಅಥವಾ ಬೇರೆ ಹ್ಯಾವ್ ಇರುವಂಥದ್ದು ಹ್ಯಾವ್ ಗೋ ಅಂತ ಕೊಡ್ಬೋದು, ಹ್ಯಾಸ್ ಮೀಟ್ ಅಂತ ಕೊಡ್ಬೋದು, ವಿಲ್ ರೈಟ್ ಅಂತ ಕೊಡ್ಬೋದು. ಸೊ ಇಲ್ಲಿ ಅಲ್ಲೇ ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬು ಎರಡೂ ಕೊಟ್ಬಿಟ್ಟಾಗ ಅವಾಗ ನಿಮಗೆ ಸಮಸ್ಯೆ ಆಗ್ತದೆ. ನಮ್ಮ ಎಷ್ಟು ಹೇಳ್ಕೊಟ್ಟಿದ್ರು, PP ಮಾಡಿಬಿಡಿ, ಅದನ್ನ V3 ಮಾಡಿ, ಅದಕ್ಕೆ ಮುಂಚೆಯಾಗಿ ವಾಸ್ ಹಾಕಿ ಅಥವಾ ಓವರ್ ಹಾಕಿ, ಆಬ್ಜೆಕ್ಟು ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕಿ, ಪ್ಲೂರಲ್ ಇದ್ದರೆ ವರ್ ಹಾಕಿ ಅಂತ. ಬಟ್ ಇನ್ ಸರ್ಟನ್ ಕೇಸಸ್ ಯು ಹ್ಯಾವ್ ಟು ಫಾಲೋ ಡಿಫರೆಂಟ್ ಮೆಥಡ್.
ಅರ್ಥ ಆಯ್ತಲ್ಲ. ಅದಕ್ಕೆ ನಾನು ಈ ಪ್ರಶ್ನೆ ಏನಿದೆ 11ನೇ ಪ್ರಶ್ನೆ, ಇದಕ್ಕೆ ಉತ್ತರ ನೀಡಬೇಕಾದ್ರೆ 3 ಅಂಕಗಳನ್ನ ತೆಗೆದುಕೋಬೇಕಾದ್ರೆ ನೀವು 2 ವಿಡಿಯೋಗಳನ್ನು ನೋಡಬೇಕಾಗ್ತದೆ. ಮೊದಲನೇ ವಿಡಿಯೋ, ಇವತ್ತಿನ ವಿಡಿಯೋ, ಆಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಟೆಕ್ಸ್ಚುಯಲ್ ಎಕ್ಸರ್ಸೈಸಸ್, ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ, ಅವುಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನು 2ನೇ ವಿಡಿಯೋದಲ್ಲಿ ನೀವು ತಿಳ್ಕೋಬೇಕಾಗ್ತದೆ. ಆದ್ದರಿಂದ ಗಮನ ಇಟ್ಟು ಈ ವಿಡಿಯೋ 1, ವಿಡಿಯೋ 2 ಈ ಎರಡನ್ನು ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿದೆ. ಲೆಟ್ಸ್ ಗೋ ವಿತ್ ಒನ್ ಸಿಂಪಲ್ ಎಕ್ಸಾಂಪಲ್. ರೈಟ್? ನಂಬರ್ 1, Ashoka ruled India. Ashoka ruled India. So I'm explaining with a simple example how to change active voice into passive voice. Ashoka ruled India. You just split this sentence into 3 parts. One is Ashoka, another one is ruled, that is verb, and India is the object. SVO. You split the given sentence into 3 parts. Subject, who is the doer, about whom we are speaking. We are speaking about Ashoka. And what does he do? He ruled. ಇಲ್ಲಿ ರೂಲ್ಡ್ ಅನ್ನೋದು ಇಟ್ ಶೋಸ್ ದಿ ವರ್ಕ್. ದೆನ್ ಆನ್ ವಾಟ್ ದ ವರ್ಕ್ ಈಸ್ ಡನ್, ಯಾವುದರ ಮೇಲೆ ಈ ಕ್ರಿಯೆ ನಡೆದಿದೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಈಸ್ ದಿ ಡೂಯರ್. ಸಬ್ಜೆಕ್ಟ್ ಮೇ ಬಿ ನೌನ್ ಆರ್ ಪ್ರನೌನ್. ನೌನ್ ಆಗ್ಬೋದು ಅಥವಾ ಪ್ರನೌನ್ ಆಗ್ಬೋದು. ಇಲ್ಲಿ ಅಶೋಕ ಅನ್ನೋದು ನೌನ್. ಶಿ ಅಂತಂದರೆ ಇಟ್ ಬಿಕಮ್ಸ್ ಪ್ರನೌನ್. ಇದು ಗಮನದಲ್ಲಿ ಇಟ್ಕೊಂಡಿರಿ. ಈಗ ಅಶೋಕ ರೂಲ್ಡ್ ಇಂಡಿಯಾ ಈ ಥರದ್ದೇ ಹೆಚ್ಚಾಗಿ ಕೇಳ್ತಾರೆ. ರೈಟ್? ಪ್ಲೀಸ್ ಸಿ, ಅಶೋಕ ರೂಲ್ಡ್ ಇಂಡಿಯಾ. ದಟ್ಸ್ the first thing, that is you divide the given thing into 3 parts. Coming to the second step, which is that second step? Go to verb. Which is the verb? Verb is ruled. Find out the tense of the verb. In which tense it is? It is in past tense. ಯಾವ ಟೆನ್ಸಲ್ಲಿ ಇದೆ ಇದು? ಭೂತಕಾಲದಲ್ಲಿದೆ. ಭೂತಕಾಲದಲ್ಲಿದ್ದರೆ just use was on the left side and by to the right side. Was and by. ಇಲ್ಲಿ ಇಂಡಿಯಾ ಅನ್ನೋದು ಸಿಂಗ್ಯುಲರ್, ಆದ್ದರಿಂದ ವಾಸ್ ಆಗ್ತೀವಿ. ಅಲ್ಲೇನಾದರೂ ಪ್ಲೂರಲ್ ಇದ್ರೆ ವರ್ ಹಾಕ್ಬೇಕಾಗ್ತದೆ. ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್ ಅಂತ ಕೇಳಿದ್ರೆ ಅಶೋಕ ರೂಲ್ಡ್ ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್. ಇಲ್ಲಿ ಇಂಡಿಯಾ ಅಂಡ್ ಅಫ್ಘಾನಿಸ್ತಾನ್ ಅನ್ನೋದು ಪ್ಲೂರಲ್ ಬಂತು. ಇಲ್ಲಿ ವಾಸ್ ಉಪಯೋಗಿಸಬಾರ್ದು, ವರ್ ಉಪಯೋಗಿಸ್ಬೇಕು. ವೆರಿ ಸಿಂಪಲ್ ಥಿಂಗ್. ಇದನ್ನೇ ಹೆಚ್ಚಾಗಿ ಕೇಳ್ತಾರೆ, ಜ್ಞಾಪ ಇಟ್ಕೊಳ್ಳಿ. ಸಿಂಗ್ಯುಲರ್ ಇದ್ರೆ ವಾಸ್ ಹಾಕಿ, ಪ್ಲೂರಲ್ ಇದ್ರೆ ವರ್ ಹಾಕಿ. ಮತ್ತು ಯು ಚೇಂಜ್ ದಿಸ್ ಇಂಟು PP. PP ಅಂದರೆ V3 ಮಾಡಿ. ಆಲ್ರೆಡಿ V3ನೇ ಇದೆ. ರೂಲ್, ರೂಲ್ಡ್, ರೂಲ್ಡ್. ಕಿಲ್, ಕಿಲ್ಡ್, ಕಿಲ್ಡ್. ಬೈ, ಬಾಟ್, ಬಾಟ್. ಕ್ಯಾಚ್, ಕಾಟ್, ಕಾಟ್. ಅರ್ಥ ಆಯ್ತಲ್ಲ? 2 ಮುಖ್ಯವಾದಂಥ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದು, ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನು, ಅಲ್ಲಿ ರೂಲ್ ಅಂತ ಇರ್ತದೆ ಬ್ರಾಕೆಟಲ್ಲಿ, ಅದನ್ನು PP ಮಾಡಿ, ರೂಲ್ಡ್ ಮಾಡಿ. ಅಂಡ್ ಇಟ್ ಶುಡ್ ಬಿ ಪ್ರಿಸೀಡೆಡ್ ಬೈ ವಾಸ್ ಆರ್ ವರ್. ಅನಂತರ ರೀಪ್ಲೇಸ್ ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಪ್ಲೇಸ್ ಅಂಡ್ ಆಬ್ಜೆಕ್ಟ್ ಟು ಸಬ್ಜೆಕ್ಟ್ ಪ್ಲೇಸ್. ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಸ್ಥಾನಕ್ಕೂ,
ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಸ್ಥಾನಕ್ಕೂ ಸ್ಥಳಾಂತರಿಸಿ. ಸೊ ವಿ ಗೆಟ್ what we get? India was ruled by Ashoka. India was ruled by Ashoka. ಇದು ನಮಗೆ ಬಹಳ ಬೇಕಾಗಿರತಕ್ಕಂಥ ಮೆಥಡ್. ಕಮಿಂಗ್ ಟು ಸೆಕೆಂಡ್ ಟೈಪ್, ಅಶೋಕ ರೂಲ್ಸ್. ಜ್ಞಾಪ ಇಟ್ಕೋಬೇಕು, ಈ ಥರದ ಪ್ರೆಸೆಂಟ್ ಟೆನ್ಸ್ ಕೊಟ್ಬಿಡ್ಬೋದು. ಅಶೋಕ ರೂಲ್ಸ್ ಇಂಡಿಯಾ. You find out the tense of the verb rules. It is in present tense form. Present tense form ಇದ್ದಾಗ ಎಡಗಡಿಗೆ ಈಸ್ ಹಾಕಿ, ಬಲಗಡಿಗೆ ಬೈ ಹಾಕಿ, ಮತ್ತೆ ಈ ರೂಲನ್ನು V3 ಮಾಡಿ. Did not say. So the verb is in present tense form. And if it is in present tense form, what we have to add? We have to add is. ಇಲ್ಲಿ ಈಸ್ ಇಂಡಿಯಾ ಅನ್ನೋದು ಈಸ್ ಆಯಿತು. ಐ ಇದ್ರೆ ಐ ಆಮ್, ದೇ ಇದ್ರೆ ದೇ ಆರ್. ಈ ಥರದ ಬದಲಾವಣೆಗಳು ನೋಡ್ಕೋಬೇಕು. ಎಲ್ಲಕ್ಕೂ ಈಸ್ ಹಾಕ್ಬಿಡಿ ಅಂತ ಅಲ್ಲ. ಕುಡ್ ಯು ಅಂಡರ್ಸ್ಟ್ಯಾಂಡ್? ಹಿ ಲವ್ಸ್ ಮೀ, ಹಿ ಲವ್ಸ್ ಮೀ ಅಂತಂದಾಗ ಇಲ್ಲಿ ಐ ಆಮ್ ಲವ್ಡ್ ಬೈ ಹಿಮ್. ಅಲ್ಲಿ ಹಿ ಇರೋದು ಹಿಮ್ ಆಗುತ್ತೆ, ಹಿಮ್ ಇರೋದು ಹಿ ಆಗುತ್ತೆ. ಶಿ, ಹರ್, ಹರ್, ಶಿ, ದೇ, ದೆಮ್, ದೆಮ್, ದೇ, ವಿ, ಅಸ್, ಅಸ್, ವಿ. ಈ ಥರ ಚೇಂಜ್ ಆಗುತ್ತೆ. ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಆಗಬೇಕಾದ್ರೆ ಈ ಪ್ರೊನೌನ್ಸ್ಗಳು ಬದಲಾವಣೆಗಳಾಗ್ತವೆ. ಇದು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಕಮಿಂಗ್ ಟು ಥರ್ಡ್ ಟೈಪ್, ಪ್ಲೀಸ್ ಸಿ. ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ಬೋದು ಅಥವಾ ಪಾಸ್ಟ್ ಕಂಟಿನ್ಯೂಸ್ ಆಗ್ಬೋದು. ಅಶೋಕ ಈಸ್ ರೂಲಿಂಗ್ ಅಥವಾ ಅಶೋಕ ವಾಸ್ ರೂಲಿಂಗ್. ಇಲ್ಲಿ ವಿ ಕಮ್ ಅಕ್ರಾಸ್ ಟೂ ವರ್ಬ್ಸ್. ಈಸ್, ದಟ್ ಈಸ್ ಅನ್ ಆಕ್ಸಿಲರಿ ವರ್ಬ್. ರೂಲಿಂಗ್, ದಟ್ ಈಸ್ ದ ಮೇನ್ ವರ್ಬ್. ಕಂಟಿನ್ಯೂಸ್, present continuous or past continuous. You may know the 12 important sentences. Present simple, present continuous, present perfect continuous. ಹಂಗೇನೆ ಪಾಸ್ಟ್ ಟೆನ್ಸ್ ಅಲ್ಲಿವೆ. ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್ ಅಲ್ವೇ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ 12 ವಾಕ್ಯಗಳು ತಿಳ್ಕೊಂಬಿಟ್ರೆ ಭಾಳ ಈಸಿಯಾಗಿ ಇಂಗ್ಲೀಷ್ನ ಮಾತಾಡ್ಬೋದು. ಭಾಳ ಅರ್ಥ ಮಾಡ್ಕೋಬೇಕು, ನಿಜ ಇಂಪಾರ್ಟೆಂಟಾಗಿ. ಇಲ್ಲಿ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಸೆಂಟೆನ್ಸ್. ಅಶೋಕ ಈಸ್ ರೂಲಿಂಗ್ ಇಂಡಿಯಾ. ಇಲ್ಲಿ 2 ಕ್ರಿಯಾಪದಗಳನ್ನು ನಾವು ಕಾಣ್ತೀವಿ. ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಮೇನ್ ವರ್ಬ್ ರೂಲ್ ಅನ್ನೋದು. ಹೆಲ್ಪಿಂಗ್ ವರ್ಬ್ ಈಸ್, ಆಮ್, ಆರ್ ಇವು ಹೆಲ್ಪಿಂಗ್ ವರ್ಬ್ ಇದ್ದು, ಮುಂದಿನ ಕ್ರಿಯಾಪದ ಅದು ಇಂಗಿಂದ ಕೊನೆಗೊಳ್ತಾ ಇದೆ. ಸೊ ಯು ನೋ ದಟ್ ದ ಮೇನ್ ವರ್ಬ್ ಎಂಡ್ಸ್ ವಿತ್ ಇಂಗ್. ಇಂಗಿಂದ ಕೊನೆಗೊಳ್ತಾ ಇದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರಿಮೂವ್ ದಿಸ್ ಇಂಗ್ ಅಂಡ್ ಬೀಯಿಂಗ್ ಹ್ಯಾಸ್ ಟು ಬಿ ಯೂಸ್ಡ್. ವೇರ್ ಯು ಹ್ಯಾವ್ ಟು ಯೂಸ್? ಇನ್ ಬಿಟ್ವೀನ್ ದಿ ಟೂ ವರ್ಬ್ಸ್. 2 ಕ್ರಿಯಾಪದಗಳ ನಡುವೆ ಬೀಯಿಂಗನ್ನು ಹಾಕಬೇಕು. ಏನು ತೆಗಿಬೇಕು? ಇಂಗನ್ನು ತೆಗಿಬೇಕು. ಮುಖ್ಯ ಕ್ರಿಯಾಪದದಲ್ಲಿರುವ ಇಂಗಿದೆಯಲ್ಲ, ರೂಲಿಂಗ್, ರೂಲ್ ಇಂಗ್, ಯು ರಿಮೂವ್ ದಟ್ ಇಂಗ್, ಆ್ಯಡ್ ಬೀಯಿಂಗ್. ವೇರ್ ಯು ಹ್ಯಾವ್ ಟು ಆ್ಯಡ್? ಇನ್ ಬಿಟ್ವೀನ್ ದೀಸ್ ಟೂ ವರ್ಬ್ಸ್ ಆ್ಯಂಡ್ ಚೇಂಜ್ ದಟ್ ವರ್ಬ್ ರೂಲ್ ಇಂಟು ವರ್ಬ್ 3, ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಏನಾಯ್ತು? ಸಿ,
India, yes, is being ruled by Ashoka. Please see, India is being ruled by Ashoka. This is how you have to change. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಬಟ್ ಇಲ್ಲಿ ಸೆಕೆಂಡ್ ಪಿ ಯು ಸಿಗೆ ಏನಾಗ್ತದೆ ಅಂದ್ರೆ ಈ ಥರ ಎಲ್ಲ ಕೇಳಕ್ ಹೋಗಲ್ಲ. ಬ್ರಾಕೆಟ್ ಅಲ್ಲಿ ಒಂದು ವರ್ಬ್ ಕೊಟ್ಬಿಟ್ಟಿರ್ತಾರೆ. ಉದಾಹರಣೆಗೆ ಈಸ್ ರೋಲ್ ಅಂತ ಕೊಟ್ಬಿಡ್ತಾರೆ. ನೀವೇನ್ ಮಾಡಬೇಕು? ಯು ಹ್ಯಾವ್ ಟು ರೈಟ್ ಇಂಡಿಯಾ ಈಸ್ ಬೀಯಿಂಗ್ ರೂಲ್ಡ್ ಬೈ ಅಶೋಕ. ಕಮಿಂಗ್ ಟು ಫೋರ್ತ್ ಟೈಪ್, ನೀವು 5 ಟೈಪ್ ಜ್ಞಾಪ ಇಟ್ಕೋಬೇಕಾಗಿರೋದು. ಅಶೋಕ ವಿಲ್ ರೂಲ್ ಇಂಡಿಯಾ. ಅಶೋಕ ವಿಲ್ ರೂಲ್ ಇಂಡಿಯಾ. Here also you find 2 verbs. One helping verb, another one main verb. Will rule India. ಇಲ್ಲಿ will word, can, could, may, might, shall, should, ಮಸ್ಟ್, ಇವುಗಳಲ್ಲಿ ಯಾವುದಾದ್ರೂ ಒಂದು ಬಂದ್ರೆ ವಿಲ್ ವುಡ್, ಶಲ್ ಶುಡ್, ಮೇ ಮೈಟ್, ಕ್ಯಾನ್ ಕೋಡ್, ವಿಲ್ ವುಡ್, ಮಸ್ಟ್ ಇಂಥವುಗಳು ಯಾವ್ದಾರ ಬಂದ್ರೆ ಒಂದು ಯು ಶುಡ್ ಯೂಸ್ ಬಿ ಅನ್ನ ಸೇರಿಸ್ಬೇಕು. ಮತ್ತೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದನ್ನ ಪಿ ಮಾಡಬೇಕು. ಯಾವಾಗ್ಲೂ ಜ್ಞಾಪ ಇಟ್ಕೊಳ್ಳಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಮುಖ್ಯ ಕ್ರಿಯಾಪದ ವರ್ಬ್ 3 ಆಗಬೇಕು. ಇಲ್ಲಿ ಬಿ ಹಾಕಬೇಕು. ಏನಾಯ್ತು ಈಗ? ಇಂಡಿಯಾ ವಿಲ್ ಬಿ ರೂಲ್ಡ್ ಬೈ ಅಶೋಕ. ಗೊತ್ತಾಯ್ತಲ್ಲ? ದಿಸ್ ಈಸ್ ಹೌ ನೀವು ಮಾತಾಡ್ಬೇಕಾದ್ರೆ. ಯಾಕಂತಂದ್ರೆ ಬರೀ ಆಕ್ಟಿವ್ ವಾಯ್ಸ್ನೇ ಉಪಯೋಗಿಸಿದ್ರೆ ಅರ್ಥ ಆಗಲ್ಲ. ಸೊ ದಿಸ್ ಪ್ಯಾಸಿವ್ ವಾಯ್ಸ್ ಈ ಟೈಪ್ ಇದೆಯಲ್ಲ, ಇದು ಇಟ್ ಎನ್ರಿಚಸ್ ದಿ ಕಮ್ಯುನಿಕೇಶನ್ ಸ್ಕಿಲ್. ನಮ್ಮ ಸಂವಹನ ನೈಪುಣ್ಯತೆಯನ್ನು ಹೆಚ್ಚು ಮಾಡ್ತದೆ. ಈಗ ವಾಟರ್ ಈಸ್ ಮಿಕ್ಸ್ಡ್ ವಿತ್ ಮಿಲ್ಕ್. ವಿಚ್ ಸೆಂಟೆನ್ಸ್ ಇಟ್ ಈಸ್? ದಟ್ ಈಸ್ ಪ್ಯಾಸಿವ್ ವಾಯ್ಸ್. ಡೋರ್ ಈಸ್ ಕ್ಲೋಸ್ಡ್. ದಟ್ ಈಸ್ ಪ್ಯಾಸಿವ್ ವಾಯ್ಸ್. 10 people were killed in an accident. That is passive voice. ಆದ್ದರಿಂದ ಬರೀ ಆಕ್ಟಿವ್ ವಾಯ್ಸ್ ಪದಗಳನ್ನು ಉಪಯೋಗಿಸ್ತಾ. ಯಾಕಂದ್ರೆ ಆಕ್ಟಿವ್ ವಾಯ್ಸ್ ಅಂತಂದ್ರೆ ಏನು? ಸಬ್ಜೆಕ್ಟ್ ಇಂಪಾರ್ಟೆಂಟ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಈಸ್ ಕೆಪ್ಟ್ ಪ್ಯಾಸಿವ್ ಅಂಡ್ ವಿ ಗಿವ್ ಇಂಪಾರ್ಟೆನ್ಸ್ ಫಾರ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಅದನ್ನು ನಾವು ಪ್ಯಾಸಿವ್ ವಾಯ್ಸ್. ಓಕೆ, ಕಮಿಂಗ್ ಟು ದಿ ಲಾಸ್ಟ್ ಟೈಪ್. Please see, Ashoka has ruled. Has ಆಗ್ಬೋದು ಅಥವಾ ಹ್ಯಾಡ್ ಆಗ್ಬೋದು. ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಆ ಸೆಂಟೆನ್ಸ್ ಬಂದಾಗ ಹ್ಯಾಸ್ ಬಂದಿದೆ. ಸೊ ಆದ್ದರಿಂದ ಹ್ಯಾಸ್, ಹ್ಯಾವ್, ಹ್ಯಾಡ್ ಬಂದರೆ, ಇವುಗಳಲ್ಲಿ ಯಾವ್ದಾದ್ರು ಒಂದು ಬಂದ್ರೆ ಬೀನ್ ಸೇರಿಸಬೇಕು. ಪ್ಲೀಸ್ ಜ್ಞಾಪ ಇಟ್ಕೋ. ಸಪೋಸ್ ಈಗ ಅಲ್ಲಿ ಹ್ಯಾಸ್ ಪಾಸ್ ಅಂತ ಕೊಟ್ಬಿಟ್ಟಿರ್ತಾರೆ ಬ್ರಾಕೆಟಲ್ಲಿ, ಹ್ಯಾಸ್ ಪಾಸ್ ಅಂತ. ಅವಾಗ ನೀವು ಹ್ಯಾಸ್ ಬಂದಿದೆ, ಬೀನ್ ಉಪಯೋಗಿಸ್ಬೇಕು. ನೋಡಿ ಇಲ್ಲಿ ಅಶೋಕ ಹ್ಯಾಸ್ ರೂಲ್ಡ್ ಇಂಡಿಯಾ. ಇಲ್ಲಿ ಇಂಡಿಯಾ, ಎಸ್, India has been ruled by Ashoka. ಇವು ಈ 5 ಟೈಪು ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ
ಈ ವಿಧಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟಾರ ಕೊಡಲಿ ಮಾಡ್ಬೋದು. ಇದು ಇವತ್ತಿನ ವಿಡಿಯೋದಲ್ಲಿನ ವಿಚಾರ. ನಾಳೆ ಬಹಳ ಮುಖ್ಯವಾದಂಥ ವಿಡಿಯೋ ಟೆಕ್ಸ್ಚುಯಲ್ ಎಕ್ಸಸೈಸಸ್. ಯಾವ್ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರಿಸುವ ಬಗೆ ಹೇಗೆ ಅನ್ನೋದನ್ನು ಐ ವಿಲ್ ಟೆಲ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ದಯಮಾಡಿ ಇದನ್ನೆಲ್ಲ ತಿಳ್ಕೊಳ್ಳಿ. ಅಕಸ್ಮಾತು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಪೋಸ್ ಕ್ವಶನ್ಸ್, ಸೆಂಡ್ ಕ್ವಶನ್ಸ್ ಟು my number. So please note down my number 7619399243. 7619399243. Right? Thank you very much.